ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಡಿವೋರ್ಸ್ ವಿಚಾರ ಇನ್ನೂ ಕೂಡ ಶಾಕಿಂಗ್ ಆಗಿದೆ. ತುಂಬಾ ಜನಕ್ಕೆ ಅವರಿಬ್ಬರ ಡಿವೋರ್ಸ್ ವಿಷಯ ನಂಬೋಕೆ ಆಗ್ತಾ ಇಲ್ವಂತೆ. ಡಿವೋರ್ಸ್ ತೆಗೆದುಕೊಳ್ತೀವಿ ಅಂತ ಸ್ವತಃ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಇಬ್ರು ಬಹಿರಂಗವಾಗಿ ಹೇಳಿದ್ರು. ಫ್ಯಾನ್ಸ್ ಮತ್ತು ಅವರಿಬ್ಬರ ಕ್ಲೋಸ್ ಫ್ರೆಂಡ್ಸ್ ಮತ್ತೆ ಅವರಿಬ್ರು ಒಂದಾಗ್ಲಿ ಅನ್ನೋದನ್ನೇ ಬಯಸ್ತಾ ಇದ್ದಾರೆ. ಒಂದೇ ದಿನದಲ್ಲಿ ಡಿವೋರ್ಸ್ ಸಿಕ್ಕಿದ್ ಹೇಗೆ? ಎಷ್ಟೇ ಒಪ್ಪಿಸಿದ್ರೂ ಮತ್ತೆ ಒಂದಾಗೋಕೆ ಒಪ್ಕೊಂಡಿಲ್ವಾ ಚಂದನ್ ನಿವೇದಿತಾ? ಹೌದು, ಎಲ್ಲರಿಗೂ ಕಾಡ್ತಿರುವ ಕಾಮನ್ ಕ್ವೆಶ್ಚನ್ ಏನಪ್ಪಾ ಅಂತಂದ್ರೆ ಅದು ಒಂದೇ. ದಿನದಲ್ಲಿ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡಗೆ ಡಿವೋರ್ಸ್ ಸಿಕ್ಕಿದ್ದು ಹೇಗೆ ಅಂತ. ಈ ಬಗ್ಗೆ ವಕೀಲೆ ಅನಿತಾ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಇಬ್ಬರು 6 ತಿಂಗಳ ಹಿಂದೆ ಡಿವೋರ್ಸ್ ನಿರ್ಧಾರ ಮಾಡಲಾಯಿತು. ಇಬ್ಬರು ಒಪ್ಪಿಗೆಯಿಂದಲೇ ವಿಚ್ಛೇದನ ತೆಗೆದುಕೊಂಡಿದ್ದಾರೆ. ಈ ಇಬ್ಬರ ಕಾನೂನು ಪ್ರಕ್ರಿಯೆ ಪೂರ್ಣಗೊಂಡಿದೆ. ಯಾವುದೇ ಕಂಡೀಷನ್, ಬೇಡಿಕೆ ಏನೂ ಇರಲಿಲ್ಲ. ಭವಿಷ್ಯದ ಕಾರಣಕ್ಕೆ ಒಟ್ಟಾಗಿ ಹೋಗಲು ಸಾಧ್ಯವಿಲ್ಲ ಅಂತ ನಿರ್ಧರಿಸಿದ್ದಾರೆ. ಹೀಗೆ ಮಾತನ್ನ ಮುಂದುವರಿಸಿದ ಅವರು, ಈ ಪ್ರಕ್ರಿಯೆ ಕಾನೂನುಬದ್ಧವಾಗಿಯೇ ನಡೆದಿದೆ ಅಂತ ಲಾಯರ್ ಅನಿತಾ ಹೇಳಿದ್ದಾರೆ. ಚಂದನ್ ಶೆಟ್ಟಿ ನಿವೇದಿತಾ ಜೊತೆಗೆ ಇರಲು ಸಾಧ್ಯವೇ ಇಲ್ಲ ಅಂದ್ರೆ ವಿಚ್ಛೇದನ ಪಡಿಬಹುದು ಅಂತ ಕಾನೂನಿನಲ್ಲಿದೆ. ಅಮರ್ದೀಪ್ ವರ್ಸಸ್ ಅರವಿಂದ್ ಕೌರ್ ಅಂತ ಒಂದು ಜಡ್ಜ್ಮೆಂಟ್ ಇದೆ. ಅದೇ ಪ್ರಕಾರ ನಾವು ಈ ಕೇಸ್ ಹಾಕೊಂಡಿದ್ದೀವಿ. ಈ ಪ್ರಕ್ರಿಯೆ ಬೇಗ ಖಾತರಿಯಾಯಿತು. ಫೈಲ್ ಮಾಡಿದ್ದು ಜೂನ್ 6ಕ್ಕೆ. ಜೂನ್ 7ರಂದು ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಕೋರ್ಟ್ ಮುಂದೆ ಹಾಜರುಪಡಿಸಿದ್ವು. ಈ ಹಿಂದೆಯೇ ಇಬ್ಬರು ನಿರ್ಧಾರ ಮಾಡಿಕೊಂಡಿದ್ರು. ಹೀಗಾಗಿ ಈ ಪ್ರೊಸೀಜರ್ ಬೇಗ ಆಯ್ತು ಅಂತ ಹೇಳ್ಕೊಂಡಿದ್ದಾರೆ. ಡಿವೋರ್ಸ್ಗೆ ಚಂದನ್ ಶೆಟ್ಟಿ ನಿವಿ ಕೊಟ್ಟಿರುವ ಕಾರಣಗಳೇನು? ಹೌದು, ಚಂದನ್ ನಿವೇದಿತಾ ಚಂದನವನದ ಚಂದದ ಜೋಡಿ. ಸ್ಯಾಂಡಲ್ವುಡ್ ಕ್ಯೂಟ್ ಕಪಲ್ ತಮ್ಮ ದಾಂಪತ್ಯ ಜೀವನಕ್ಕೆ ಅಂತ್ಯ ಹಾಡಿದೆ. ಪರಸ್ಪರ ಒಪ್ಪಿಗೆ ಮೇರೆಗೆ ಇಬ್ಬರು ದೂರ ಆಗಿದ್ರು. ವಿಚ್ಛೇದನಕ್ಕೆ ಕೊಟ್ಟಿರುವ ಕಾರಣಗಳು ಸ್ವಲ್ಪ ಗೊಂದಲ ಸೃಷ್ಟಿ ಮಾಡಿತ್ತು. ಯಾಕಂದ್ರೆ 3 ವಾರದ ಹಿಂದಷ್ಟೇ ಚಂದನ್ ನಿವೇದಿತಾ ಹುಟ್ಟುಹಬ್ಬವನ್ನ ಭರ್ಜರಿಯಾಗಿ ಆಚರಿಸಿದ್ರು. ಮೊನ್ನೆಯಷ್ಟೇ ಕೋಟೆ ಸಿನಿಮಾದ ಕಾರ್ಯಕ್ರಮದಲ್ಲೂ ಒಟ್ಟಿಗೆ ಕಾಣಿಸಿಕೊಂಡಿದ್ರು. ಸಡನ್ ಆಗಿ ಇಬ್ಬರು ದೂರ ಆಗ್ತಾರೆ ಅನ್ನೋದು ದೊಡ್ಡ ಶಾಕ್ ನೀಡಿತ್ತು. ಶುಕ್ರವಾರ ಶಾಂತಿನಗರದ ಕೌಟುಂಬಿಕ ನ್ಯಾಯಾಲಯ ಇಬ್ಬರಿಗೂ ಡಿವೋರ್ಸ್ ನೀಡಿದೆ. ಚಂದನ್ ಮತ್ತು ನಿವೇದಿತಾ ಡಿವೋರ್ಸ್ ಶಾಕಿಂಗ್ ಆಗಿದೆ. ಇದು ಜನರಿಗೆ ಶಾಕ್ ಅಂತ ಅನ್ನಿಸಿದ್ರು. ಇಬ್ಬರು ಪರಸ್ಪರ ಒಪ್ಪಿಗೆ ಪಡೆದುಕೊಂಡಿದ್ರು. ಅಸಲಿ ವಿಚಾರ ಏನಂದ್ರೆ 1 ವರ್ಷದ ಹಿಂದೆಯೇ ನಿವೇದಿತಾ ಮತ್ತು ಚಂದನ್ ಡಿವೋರ್ಸ್ ಪಡೆದುಕೊಳ್ಳುವ ನಿರ್ಧಾರ ಮಾಡಿದ್ರು. ಈ 1 ವರ್ಷದಲ್ಲಿ ಇಬ್ಬರ ನಡುವಿದ್ದ ಮನಸ್ತಾಪ, ಭಿನ್ನಾಭಿಪ್ರಾಯ ಸರಿಪಡಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಯಾವುದೇ ಫಲ ಕಂಡಿಲ್ಲ. ಹೀಗಾಗಿ ಯಾವುದೂ ಆಗದೇ ಇದ್ದಾಗ ಒಪ್ಪಿಗೆ ಮೇರೆಗೆ ದೂರ ಆಗೋದು ಒಳ್ಳೆಯದು ಅಂದ್ಕೊಂಡು ಪರಸ್ಪರ ಒಪ್ಪಿಗೆ ಮೇರೆಗೆ ಇಬ್ಬರು ಬೇರೆಯಾಗಿದ್ದಾರೆ. ಚಂದನ್ ಮತ್ತು ನಿವೇದಿತಾ ಡಿವೋರ್ಸ್ ಸುದ್ದಿ ಹಲ್ಚಲ್ ಎಬ್ಬಿಸ್ತಾ ಇದ್ದಂತೆ ಇಬ್ಬರು ಮಗು ವಿಚಾರಕ್ಕೆ ದೂರ ಆಗಿದ್ದಾರೆ ಅಂತಲೇ ಹೇಳಲಾಗಿತ್ತು. ಚಂದನ್ಗೆ ಮಗು ಮಾಡಿಕೊಳ್ಳುವ ಆಸೆ ಇದ್ರೂ ನಿವೇದಿತಾ ಬೇಡ ಅಂದಿದ್ರು ಎನ್ನಲಾಗಿತ್ತು. ಆದ್ರೀಗ ಲಾಯರ್ ವಿಚ್ಛೇದನಕ್ಕೆ ಅಸಲಿ ಕಾರಣ ಏನು ಅನ್ನೋದನ್ನ ಬಿಚ್ಚಿಟ್ಟಿದ್ದಾರೆ. ಲಾಯರ್ ಹೇಳುವಂತೆ ಚಂದನ್ ಮತ್ತು ನಿವೇದಿತಾ ಭವಿಷ್ಯದ ದೃಷ್ಟಿಯಿಂದ ಮಾತ್ರ ಬೇರೆಯಾಗಿರೋದೇ ಹೊರತು ಗಂಭೀರವಾದಂತಹ ಕಾರಣಗಳು ಯಾವುದೂ ಇಲ್ಲ. ಚಿಕ್ಕ ಚಿಕ್ಕ ಮನಸ್ತಾಪಗಳಿದ್ದ ಕಾರಣ ಅವುಗಳು ಮುಂದೆ ದೊಡ್ಡದಾಗುವುದು ಬೇಡ ಅನ್ನುವ ಕಾರಣಕ್ಕೆ ಈಗಲೇ ನಿರ್ಧಾರ ಮಾಡಿದ್ದಾರೆ ಅನ್ನೋದು ಲಾಯರ್ ಮಾತು. ಒಂದೇ ಸಿನಿಮಾದಲ್ಲಿ ಚಂದನ್ ಶೆಟ್ಟಿ ನಿವಿ ನಟನೆ. ಡಿವೋರ್ಸ್ ಆದ್ರೂ ಸಿನಿಮಾದಲ್ಲಿ ನಟನೆ. ಚಂದನ್ ನಿವೇದಿತಾ ಈಗಾಗಲೇ ಕ್ಯಾಂಡಿ ಕ್ರಶ್ ಅನ್ನುವ ಸಿನಿಮಾದಲ್ಲಿ ಒಟ್ಟಿಗೆ ನಟಿಸ್ತಾ ಇದ್ದಾರೆ. ಈ ಸಿನಿಮಾ ಮುಕ್ಕಾಲು ಭಾಗ ಶೂಟಿಂಗ್ ಕೂಡ ಮುಗಿದು ಹೋಗಿದೆ. ಹೀಗಾಗಿ ಈ ಸಿನಿಮಾ ಏನಾಗುತ್ತೆ? ಡಿವೋರ್ಸ್ ಬಳಿಕವೂ ಇಬ್ಬರು ಒಟ್ಟಿಗೆ ನಟಿಸ್ತಾರಾ ಅನ್ನುವ ಆತಂಕ ನಿರ್ದೇಶಕರಿಗೆ ಕಾಡಿತ್ತು. ಆದ್ರೆ ಈ ಬಗ್ಗೆ ಇಬ್ಬರು ಕೂಡ ನಿರ್ದೇಶಕರ ಜೊತೆ ಮಾತನಾಡಿದ್ದು ಸಿನಿಮಾ ಪೂರ್ತಿ ಮಾಡಿಕೊಡೋದಾಗಿ ಹೇಳಿದ್ದಾರಂತೆ. ಈ ಸಿನಿಮಾದ ಶೂಟಿಂಗ್ ವೇಳೆ ಮತ್ತೆ ಇಬ್ಬರು ಮುಖಾಮುಖಿಯಾಗಿ ಒಟ್ಟಿಗೆ ಅಭಿನಯಿಸಲಿದ್ದಾರಂತೆ.